ಅಹಿಂದ ಸಮಾವೇಶಗಳಾಗ್ತಾ ಇರೋದ್ರಿಂದ ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ ಹಿಂದೂ ವಿರೋಧಿ ಏನ್ ಅರ್ಥ ಆಗೋಲ್ಲ. ಅಹಿಂದ ಅಂದ್ರೆ ಯಾರು ಸರ್? ಅಲ್ರಿ ಅಹಿಂದ ಅಂದ್ರೆ ಯಾರು? ಸರ್, ಈಗ ಹಿಂದುಳಿದ ವರ್ಗಗಳ ಒಕ್ಕೂಟ ಏನು ಸಿಎಂ ಅವರಿಗೆ ನಿನ್ನೆ ಮನವಿ ಕೊಟ್ಟಿದೆ 2A ಮೀಸಲಾತಿ ಕೊಡಬಾರ್ದು ಅಂತ. ಸೊ ಅದನ್ನ ಸ್ವೀಕಾರ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕ್ತಾರಂದ್ರೆ ಸಿಎಂ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಮತ್ತು ಹಿಂದುಳಿದವರಿಗೆ ಏನ್ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈಗ ಯತ್ನಾಳ್ ಸಾಹೇಬರು ಅವ್ರು ಏನ್ ಬೇಕಿದ್ ಹೇಳ್ಬೋದು. ಸೊ ನೀವು ಕ್ಯಾರಿ ಮಾಡಕ್ಕಲ್ಲಿಗೆ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕ್ ಉತ್ತರ ಕೊಡ್ತೀವಿ. ಅವರು ಹಿಂದೂಗಳ ವಿರೋಧಿ, ಒಳ ಜಗಳ, ಈಗ ಯಾವಾಗ್ಲೂ ಈ ಡೆಮೋಕ್ರಸಿನಲ್ಲಿ ಎಲ್ಲರೂ ಅವ್ರಿಗೆ ಏನ್ ಬೇಕೋ ಅವ್ರು ಕೇಳ್ತಾನೆ ಇದಾರೆ. ಈಗ ಉಲ್ಟಾ ಹೇಳ್ಕಂತ ನಾವು ಕೇಳ್ಬೋದು. ಈಗ ಪಂಚಮಶಾಲಿ ಏನ್ ಕೇಳ್ತಾರೆ 2A, ಮತ್ತೆ ಇನ್ನ ಲಿಂಗಾಯತ್ ಸಮಾಜದಂಗೆ, ಇನ್ನ ಲಿಂಗಾಯತ್ ಸಮಾಜದೇನ್ ಬೇಡ, ಹಂಗ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ? ಈ ಲಿಂಗಾಯತ್ ಸಮಾಜ ಅಂತ ನೀವ್ ಹೇಳ್ತೀರಿ, ಪಂಚಮಶಾಲಿ ಅಂತ ನೀವ್ ಹೇಳ್ತೀರಿ, ಹಿಂದೂ ಅಂತ ನೀವ್ ಹೇಳ್ತೀರಿ. ಇದು ಎಂಡ್ಲೆಸ್ ರೀ. ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಷನ್ ಇದೆ, ಬರ್ಬೋದು, ಹೋರಾಟ ಮಾಡ್ಬೋದು, ಕೇಳ್ಬೋದು. ಅದಕ್ಕೆ ಒಂದಕ್ಕೊಂದು ಹಿಂಗೇನೋ ಡಿಫರೆನ್ಸ್ ಬಂದಾಗ ಈ ತರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಟೋಪಿ ಹಾಕಿ ಮಾತಾಡಿದಾಗ ಏನ್ ಅರ್ಥ ಏನಿದೆ? ನಾವು ವಿ ಆರ್ ಆಲ್ ಇಂಡಿಯನ್ಸ್ ಓನ್ಲಿ ಬೇಸಿಕಲಿ. ನಾವು ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ಎಲ್ಲಾ ಪಾರ್ಟಿ ನಾವೇನ್ ದೇಶದವರಲ್ವಾ? ಈ ದೇಶ ಬಿಟ್ಟು ಹೊರಗ್ನವ್ರು ಇದೀವಾ? ಇನ್ 70 ವರ್ಷದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಇರಲಿಲ್ವಾ? ಏನ್ 11 ವರ್ಷದ ಬಿಜೆಪಿ ಬಂದು ಈ ದೇಶ ಬೆಳೆಸ್ಬಿಡ್ತಾ? ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಹಂಗ್ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಪಂಚಮಸಾಲಿ ಸರ್, ಲಾಠಿ ಚಾರ್ಜ್ ಮಾಡಿ ಎಷ್ಟು ಮಟ್ಟಿಗೆ ಸರ್? ನೀವು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಸರ್ಕಾರ ಇರಲಿ ಉದ್ದೇಶಪೂರ್ವಕ ಯಾರನ್ನ ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಆತರ ಹೇಳ್ತಾ ಇದಾರಲ್ಲ ಬಿಜೆಪಿ ಅವರು, ಆತರ ಹೇಳ್ತಾ ಇದಾರಲ್ಲ, ಯಾರನ್ನ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡ್ಬೋದಾ? ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ತೀವಿ, ರಿಯಲ್ ಫುಟೇಜ್ ತಾವು ತೋರಿಸ್ರಿ. ನಾವ್ ಯಾರನ್ನ ಯಾಕ್ರಿ ಸರ್ಕಾರ ಲಿಂಗಾಯತ ವಿರೋಧಿ ಯಾಕ್ರಿ ಅಲ್ಲ ಆತರ ಆರೋಪ ಮಾಡಿದ್ರೆ ಹೆಂಗ್ರಿ ಮಾಡೋಣ? ಇದೇ ಸ್ವಾಮಿಗಳು ಮತ್ತೆ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡಿದ್ರು, ಎಲ್ಲರೂ ಮಾತಾಡ್ಬೇಕಾಗಿತ್ತು. ರೈತರು ಸಾವಿರಗಟ್ಟಲೆ ರೈತರು ತೀರ್ಕೊಂಡಿದ್ರಲ್ಲ ನೋಡ್ರಿ. ನಮ್ಮ ಸರ್ಕಾರ ಆಗಿರ್ಲಿ, ಯಾವುದೇ ಸರ್ಕಾರ ಇರಲಿ, ನಾಟ್ ಒನ್ ಯಾವ್ದು ಉದ್ದೇಶಪೂರ್ವಕವಾಗಿ ಇಂತ ಯಾವತ್ತೂ ಮಾಡಲ್ಲ. ಅಕಾರ್ಡಿಂಗ್ ಟು ಮೀ, ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಇದಕ್ಕೆ ಯಾರ ಮೇಲೆ ಲಾಠಿ ಪ್ರಹಾರ ಮಾಡಿ ನಮ್ಗೆ ಏನ್ ಸಿಗದೆ? ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕೆಟ್ಟ ಹೆಸರು ಬರ್ತಾನೆ. ಆತರ ಮಾಡಿದ್ರೆ ಯಾವುದೇ ಸರ್ಕಾರಗಳು ಲಾಠಿ ಪ್ರಹಾರ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತಾ? ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ಸ್ಪಷ್ಟೀಕರಣೆ ಕೊಡ್ತಕ್ಕಂಥದ್ದು, ನೀವೇ ಗೌರ್ಮೆಂಟ್ ನಾಗಿರ್ಲಿ, ನಾಳೆ ನೀವು ಮುಖ್ಯಮಂತ್ರಿ ಆಗ್ಲಿ, ಎದಕ್ಕೆ ಲಾಠಿ ಚಾರ್ಜ್ ಮಾಡಿ ಏನ್ ಸಿಗದೈತಿ ನಿಮಗೆ? ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಅನ್ನೋದು ನೋಡಿ, ಹಿಂದೂ ವಿರೋಧಿ ಅಂತ ಯಾರು ಹೇಳಿದ್ರು? ನೀವ್ ಯಾಕಿಂತ ಪದಗಳನ್ನ ಬಳಸ್ತೀರಿ? ದಯಮಾಡಿ ಲೆಟ್ ಮಿ ಕಂಪ್ಲೀಟ್. ಸಿ, ಯು ಹ್ಯಾವ್ ಟು ಕ್ಯಾರಿ ವರ್ಡ್ಸ್ ಕರೆಕ್ಟ್ಲಿ. ಮೈ ರಿಕ್ವೆಸ್ಟ್ ಮೈ ಮತ್ತೆ ಕೈ ಮುಗಿದು ಕೇಳ್ತೀನಿ, ಹಿಂದೂ ವಿರೋಧ ಅಂದ್ರೆ ಏನ್ ಅರ್ಥ? ಸರ್, ಇದು ಅಹಿಂದ ಏನು ಸಮಾವೇಶಗಳು ಖಂಡಿತವಾಗ್ಲೂ ನಮ್ಮ ಮ್ಯಾನಿಫೆಸ್ಟೋ ಕೂಡ ಹೇಳಿರ್ತಕ್ಕಂಥ ಮಾತಿದೆ. ಖಂಡಿತವಾಗ್ಲೂ ಜಾರಿ ಮಾಡ್ತೀವಿ. ನಾವು ಮೊದಲನೇ ಬಾರಿಗೆ ಈ 5 ಗ್ಯಾರಂಟಿ ಜಾರಿ ಮಾಡಿದಕ್ಕೆ ಸುಮಾರು 60,000 ಕೋಟಿವರೆಗೆ ಖರ್ಚಾಗ್ತಾ ಇದೆ. ಹಂಗಾಗಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಈ ಬಾರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವರಿಗೆ ನಾವೇನ್ ಮಾತನ್ನು ಕೊಟ್ಟಿದ್ದೀವಿ ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಖಂಡಿತವಾಗ್ಲೂ ನಾವು ಅದನ್ನ ಅನುಷ್ಠಾನ ತರ್ತೇವೆ. ಗ್ಯಾರಂಟಿ ಯೋಜನೆ ತಾವು ಅನುಕೂಲ ಆಗಿದೆ ಅಂತ ಜನರಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ. ಅದೇ ಅವ್ರಿಗೆ ನೋವಿದೆ, ವಿರೋಧ ಪಡಿಸಲಿಲ್ಲ. ಅವ್ರದ್ದು ಏನ್ ಹೇಳ್ತಾರೆ ಅದನ್ನ ಆಯ್ತ್ರಿ, ನಮ್ದು ಮಾಡ್ರಿ ಅಂದ್ರೆ ಸಹಜ ಇದೆ. ಅವ್ರು ಅದೇನ್ ತಪ್ಪೇನು ವಿರೋಧ ಪಡಿಸಿಲ್ಲ. ಅವ್ರ ನೋವನ್ನ ತೋಡ್ಕೊಳ್ತಿದ್ದಾರೆ. ಅದನ್ನ ನೀವ್ ಹೆಂಗ್ ಟ್ರೀಟ್ ಮಾತಾಡಿ. ಸೊ ಹಂಗಾಗಿ ನಮ್ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಕೊಡೋದು, ರಾಂಗ್ ಆಗಿ ಮಾತಾಡೋದು, ಪೊಲಿಟಿಕಲ್ ಮೈಲೇಜ್ ಮಾತಾಡ್ತಾರೆ ಹೊರತು ಅದ್ರ ಸತ್ಯ ಇರಲ್ಲ ತಕ್ಕಂತ ನಮ್ಮ ಜಸ್ಟಿಫಿಕೇಶನ್. ಈಗ ಲಾಠಿ ಪ್ರಹಾರ ಮಾಡಿದ್ರು, ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರೆ ಪ್ರತಿ ತಾಲೂಕುಗಳ ಪ್ರತಿ ಜನರಿಗೂ ಸಾರಿಗೆ ತೊಂದರೆ ಆಗ್ತದೆ ಸರ್. ಅದ್ರಿ ಇದಕ್ಕೆ ಯಾವ್ದಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ಯಾವ್ದು? ಸರ್ಕಾರ ತಾನೆ. ಪಾರ್ಕಿಂಗ್ ಆಗಿರ್ಲಿ, ಪೊಲೀಸ್ ಆಗಿರ್ಲಿ, DC ಆಗಿರ್ಲಿ, SP ಆಗಿರ್ಲಿ, ಎಲ್ಲ ಸರ್ಕಾರಗಳು ಮಾಡ್ತಾವ್ರಿ. ಅದ್ ಯಾಕಂಗ್ ನೀವು ಅದನ್ನ ಪ್ರಶ್ನೆಗಳು ಕೇಳ್ತೀರಿ? ನೋಡ್ರಿ, ದೇರ್ ಇಸ್ ಅ ವೇ ಫಾರ್ ಎವ್ರಿಥಿಂಗ್. ದೇರ್ ಇಸ್ ಅ ವೇ. ನೀವ್ ಈ ತರನೇ ಪ್ರಶ್ನೆ ಕೇಳಿದ್ರೆ ನಾವ್ ಇದೇ ತರ ನನ್ ಕಡೆ ಅಂತ ಇದೇ ತರ ಉತ್ತರ ಸಿಗುತ್ತೆ, ಬೇರೆ ಏನ್ ಸಿಗುತ್ತೆ? ಅಲ್ಲ, ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗ್ತದೆ? ಕೆಲವು ಟೈಮ್ ಇಂತ ಸಂದರ್ಭಗಳು ಬಂದಾಗ, ಜಾತ್ರೆಗಳು ಬಂದಾಗ ನಮ್ ದೇಶ ಹಿಂಗೆ ನಡೀತಾನೆ. ಔಟ್ ಆಫ್ ಅವರ್ ಕಂಟ್ರಿ ರನ್ ಫಾರ್ ಎವ್ರಿಥಿಂಗ್. ವಿ ಆರ್ ಓವರ್ ಪಾಪ್ಯುಲೇಟೆಡ್. 1.4 billion ಪಾಪ್ಯುಲೇಷನ್ ಇದೀವಿ. 20% ಆಫ್ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್ ಲಿವಿಂಗ್ ಇನ್ 3% ಆಫ್ ಲ್ಯಾಂಡ್. ಸೊ ನಮ್ಮ ದೇಶದಲ್ಲಿ ಕಾಮನ್ ಇದ್ದೇ ಇದೆ. ಇದೆಲ್ಲರೂ ಸಹಿಸ್ಕೊಳ್ಳೇಬೇಕು, ಏನ್ ಮಾಡಕ್ ಬರಲ್ಲ. ನಾಳೆ ನೀವು ಮದುವೆ ಮಾಡಿದಾಗ ಟ್ರಾಫಿಕ್ ಜಾಮ್ ಆಗಲ್ಲ ಮನೆ ಮುಂದೆ? ಆಗುತ್ತಿಲ್ಲ. ಮತ್ತೆ ಈ ದೇಶ ಹಂಗೆ ಇರೋದು. ಸರ್, ಇವಾಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಚರ್ಚೆ ನಡೆದಿದೆ. ನೀರಾವರಿ ಇಲಾಖೆ ವಿಶೇಷವಾಗಿ ಏನಾದ್ರೂ ಚರ್ಚೆ ಆಗಿದೆ? ಮಹದಾಯಿ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ. ಅಲ್ರಿ, ಕೇಳ್ಬೇಕು ಯಾರು ಚರ್ಚೆಗೆ? ನಾವು ಚರ್ಚೆಗೆ ಅವಕಾಶ ಕೊಡ್ತಕ್ಕಂಥ ನಾವು 5 ವರ್ಷ ಅವಧಿಯಲ್ಲಿ ಕಳೆದ 2013ರಿಂದ 2018ವರೆಗೆ ಎಷ್ಟು ದಿವಸ ಅಸೆಂಬ್ಲಿ ನಡೆಸಿದ್ವಿ? ನಿಮ್ಮ ಮಾಹಿತಿ ಇದೆಯಾ? ಇದೇ ಮಾಹಿತಿ. ಅದೇ ತರ ಬಿಜೆಪಿ ಅವರ ಅಧಿಕಾರಕ್ಕೆ ಬಂದಾಗ ಎಷ್ಟು ದಿವಸ ಅಸೆಂಬ್ಲಿ ನಡೆಸಿದಾರೆ ಮಾಹಿತಿ ಇದೆಯಾ? ಕೇಳ್ಬೇಕು ನೀವು ಅವರಿಗೆ. ಅಸೆಂಬ್ಲಿ ನಡೆಸತಕ್ಕಂಥ ಉದ್ದೇಶ ಏನಿದೆ? ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಬಗೆಹರಿಸಲಿಕ್ಕೆ ಚರ್ಚೆ ಮಾಡಬೇಕು.
ಅದಕ್ಕೆ ಅವಕಾಶ ಇಲ್ಲಾರಂಗ್ ಬರೋ ಪೊಲಿಟಿಕಲ್ ಇಶ್ಯೂಸ್ ತಗೊಂಡ್ರೆ ನಾವೇನ್ ಮಾಡೋಣ? ಪೊಲಿಟಿಕಲ್ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಇದೇನ್ ಅಧಿವೇಶನ ನಡೀತಾ ಇದೆ, ಇದೇ ವಿಷಯವಾಗಿ ಅಲ್ರಿ ನೀವು ಅದನ್ನ ಬಿಜೆಪಿ ಅವ್ರಿಗೆ ಕೇಳ್ಬೇಕು ತಾನೆ. ನೀವು ಬಿಜೆಪಿ ಅವ್ರಿಗೆ ಕೇಳಿ ಸರ್ ಏನ್ ಅಜೆಂಡಾ ಇಟ್ಕೊಂಡು ಇವತ್ತು ಕೇಳ್ತಾ ಇದ್ರಿ? 69 ನಲ್ಲಿ ಆಗ್ಲಿ 0 hours ನಲ್ಲಿ ಆಗ್ಲಿ ಗಮನ ಸೆಳೆಯುವ ಸೂಚನೆಗಳಾಗಿರ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ನೀವು ಮಂಡನೆ ಮಾಡ್ತೀರ ಅದ್ರ ಮೇಲೆ ಆಗೋದು. ಎಲ್ಲ ಬೇಕಾಗಿರೋದು ಪೊಲಿಟಿಕಲ್. ಅಹಿಂದ ಸಮಾವೇಶಗಳಾಗ್ತಾ ಇರೋದ್ರಿಂದ ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ ಹಿಂದೂ ವಿರೋಧಿ ಏನ್ ಅರ್ಥ ಆಗೋಲ್ಲ. ಏನ್ ಅಹಿಂದ ಅಂದ್ರೆ ಯಾರು ಸರ್? ಅಲ್ರಿ ಅಹಿಂದ ಅಂದ್ರೆ ಯಾರು? ಸರ್ ಈಗ ಹಿಂದುಳಿದ ವರ್ಗಗಳ ಒಕ್ಕೂಟ ಏನು ಸಿಎಂ ಅವರಿಗೆ ನಿನ್ನೆ ಮನವಿ ಕೊಟ್ಟಿದೆ 2A ಮೀಸಲಾತಿ ಕೊಡಬಾರ್ದು ಅಂತ. ಸೊ ಅದನ್ನ ಸ್ವೀಕಾರ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕ್ತಾರಂದ್ರೆ ಸಿಎಂ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಮತ್ತೆ ಹಿಂದುಳಿದವರಿಗೆ ಏನ್ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ ಅಂತ ಯತ್ನಾಳ್ ಆರೋಪ ಮಾಡ್ತಾ ಇದ್ದಾರೆ. ಈಗ ಯತ್ನಾಳ್ ಸಾಹೇಬರು ಅವ್ರು ಏನ್ ಬೇಕಿದ್ ಹೇಳ್ಬೋದು. ಸೊ ನೀವು ಕ್ಯಾರಿ ಮಾಡಕ್ಕಲ್ಲಿಗೆ ಸ್ಪೆಸಿಫಿಕ್ ಆಗಿ ನಮ್ಮನ್ನ ಕೇಳಿದ್ರೆ ನಾವು ಸ್ಪೆಸಿಫಿಕ್ ಉತ್ತರ ಕೊಡ್ತೀವಿ. ಅವರು ಹಿಂದೂಗಳ ವಿರೋಧಿ, ಒಳ ಜಗಳ, ಈಗ ಯಾವಾಗ್ಲೂ ಈ ಡೆಮೋಕ್ರಸಿನಲ್ಲಿ ಎಲ್ಲರೂ ಅವ್ರಿಗೆ ಏನ್ ಬೇಕು ಅವ್ರು ಕೇಳ್ತಾನೆ ಇದಾರೆ. ಈಗ ಉಲ್ಟಾ ಹೇಳ್ಕಂತ ನಾವು ಕೇಳ್ಬೋದು. ಈಗ ಪಂಚಮಶಾಲಿ ಏನ್ ಕೇಳ್ತಾರೆ 2A, ಮತ್ತೆ ಇನ್ನ ಲಿಂಗಾಯತ್ ಸಮಾಜದಂಗೆ ಇನ್ನ ಲಿಂಗಾಯತ್ ಸಮಾಜದೇನ್ ಬೇಡ? ಹಂಗ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ? ಈ ಲಿಂಗಾಯತ್ ಸಮಾಜ ಅಂತ ನೀವ್ ಹೇಳ್ತೀರಿ, ಪಂಚಮಶಾಲಿ ಅಂತ ನೀವ್ ಹೇಳ್ತೀರಿ, ಹಿಂದೂ ಅಂತ ನೀವ್ ಹೇಳ್ತೀರಿ. ಇದು ಎಂಡ್ಲೆಸ್ ರೀ. ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಷನ್ ಇದೆ. ಬರ್ಬೋದು, ಹೋರಾಟ ಮಾಡ್ಬೋದು, ಕೇಳ್ಬೋದು. ಅದಕ್ಕೆ ಒಂದಕ್ಕೊಂದು ಹಿಂಗೇನೋ ಡಿಫರೆನ್ಸ್ ಬಂದಾಗ ಈ ತರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಟೋಪಿ ಹಾಕಿ ಮಾತಾಡಿದಾಗ ಏನ್ ಅರ್ಥ ಏನಿದೆ? ನಾವು ವಿ ಆರ್ ಆಲ್ ಇಂಡಿಯನ್ಸ್ ಓನ್ಲಿ ಬೇಸಿಕಲಿ. ನಾವು ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ಎಲ್ಲಾ ಪಾರ್ಟಿ ನಾವೇನ್ ದೇಶದವರಲ್ವಾ? ಈ ದೇಶ ಬಿಟ್ಟು ಹೊರಗ್ನವ್ರು ಇದೀವಾ? ಏನ್ 70 ವರ್ಷದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಇರಲಿಲ್ವಾ? ಏನ್ 11 ವರ್ಷದ ಬಿಜೆಪಿ ಬಂದು ಈ ದೇಶ ಬೆಳೆಸ್ಬಿಡ್ತಾ? ಏನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.